ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತಗೊಳ್ಳಿ. ಸುಹಾಸಿನಿಯವರೇ, ಇದನ್ಯಾಕೆ ನನಗೆ ಕೊಡ್ತಿದ್ದೀರಿ? ಹಬ್ಬಕ್ಕೆ ಬಂದಿರೋ ಮುತ್ತೈದಿನ ಬರೀ ಕೈನಲ್ಲಿ ಕಳ್ಸಕ್ಕಾಗತ್ತಾ? ಪರಿಮಳ ಅವರೇ, ನೀವು ಈ ಬಾಗಿನ ತಗೊಂಡು ನನ್ನ ಮನೆಗೆ ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು. ನನ್ನ ಮಕ್ಕಳ ಮನೆ ಅಂದಮೇಲೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರತ್ತೆ. ನಾನು ದಿನ ಕೇಳ್ಕೊಳ್ಳೋದು ಇದನ್ನೇ, ನನ್ನ ಮಕ್ಕಳು ಅಳಿಯಂದ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇದೆಲ್ಲ ಮುತ್ತೈದೆ ಕೊಟ್ಟಿರೋ ಸೀರೆ, ಬಳೆ, ಅರಿಶಿನ, ಕುಂಕುಮನ ಬೇಡ ಅನ್ಬಾರ್ದು. ನನ್ನ ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ನೀವು ಅಷ್ಟೇ ಅವರನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದೀರಿ. ಅವರಿಬ್ರು ಈ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದಾರೋ ನಮ್ಮ ಅದಿತಿನೂ ಅಷ್ಟೇ. ಹೋದ್ ಮನೆಯಲ್ಲಿ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ನೀವು ಅದಿತಿ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆರ್ತಿ, ಅಮೂಲ್ಯ ಅವ್ರ ಗಂಡನ ಮನೆಯಲ್ಲಿ ಎಷ್ಟು ಸುಖವಾಗಿದ್ದಾರೋ ಅವಳು ಕೂಡ ಅವ್ರ ಗಂಡನ ಮನೆಯಲ್ಲಿ ಅಷ್ಟೇ ಸುಖವಾಗಿರ್ತಾಳೆ. ನೋಡಿ, ಮದುವೆ ಖರ್ಚಿನೆಲ್ಲ ನಾವೇ ನೋಡ್ಕೋತೀವಿ. ಯಾಕಂದ್ರೆ ಆದ್ಯ ಹೇಗೋ ಅದಿತಿ ಕೂಡ ನಮ್ಗೆ ಹಾಗೇನೆ. ವೇದ, ಅಣ್ಣನ ಸ್ಥಾನದಲ್ಲಿ ನಿಂತು ಅದಿತಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ಬೇಕು ನೀನು. ಖಂಡಿತ. ಅತಿಥಿ ಮದುವೆ ನಡೆಸಿಕೊಡೋ ಜವಾಬ್ದಾರಿ ನನ್ನ. ನಾನು ಇದನ್ನ ಪರಿಯಮ್ಮನು ಕೂಡ ಹೇಳಿದ್ದೀನಿ. ಇವತ್ತು ನಿಮ್ಗೂ ಮಾತು ಕೊಡ್ತೀನಿ. ಅತಿಥಿ ಮದುವೆ ನಡೆಸಿಕೊಡೋ ಜವಾಬ್ದಾರಿ ನನ್ನ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.